ಎಲ್ಲರಿಗೂ ನಮಸ್ಕಾರಗಳು ಮಗ. WPL 2025 ನಮ್ಮ RCB ಆಡ್ತಾ ಇದೆ 4ನೇ ಪಂದ್ಯ. ಇನ್ನು ಈ ಪಂದ್ಯ ಯಾರ ವಿರುದ್ಧ ಅಂತಂದ್ರೆ ಅದು UP ವಾರಿಯರ್ಸ್ ವಿರುದ್ಧ ಆದ್ರೆ ಆಡ್ತಾ ಇದೆ. ಇನ್ನು UP ವಾರಿಯರ್ಸ್ ವಿರುದ್ಧ ಹೆಡ್ ರೆಕಾರ್ಡ್ಸ್ ಎಲ್ಲ ಯಾವ ತರ ಇದೆ ಮತ್ತು ನಮ್ಮ RCB ಸ್ಟಾರ್ಸ್ ಎಲ್ಲ ಯಾವ ತರ ಇದೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಅಲ್ಲಿಟ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡ. ಇನ್ನು ಇವತ್ತಿನ ಮ್ಯಾಚ್ ಬಂದ್ಬಿಟ್ಟು ನಮ್ಮ ಚಿನ್ನಸ್ವಾಮಿಯಲ್ಲೇ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ನಮಗೆ ಸ್ವಲ್ಪ ಹೋಮ್ ಅಡ್ವಾಂಟೇಜ್ ಕೂಡ ಇರುತ್ತೆ ಮತ್ತು ಆಲ್ಮೋಸ್ಟ್ ಆಲ್ ಆಗಿ ಅಪ್ಪರ್ ಹ್ಯಾಂಡ್ ಅಲ್ಲಿ ಇರೋದು ನಮ್ಮ RCB ಅಂತಾನೆ ಹೇಳ್ಬೋದು. ಇನ್ನು ಲಾಸ್ಟ್ ಅಂದ್ರೆ ನಮ್ಮ RCB ಲಾಸ್ಟ್ 5 ಮ್ಯಾಚ್ ಅಲ್ಲಿ ಬಂದ್ಬಿಟ್ಟು 4 ಮ್ಯಾಚ್ ಗೆದ್ರೆ ಒಂದೇ ಒಂದು ಮ್ಯಾಚ್ ಆದ್ರೆ ಸೋತಿದೆ ನಮ್ಮ RCB ತಂಡ ಲಾಸ್ಟ್ 5 ಮ್ಯಾಚಸ್ ಅಲ್ಲಿ. ಇನ್ನು UP ವಾರಿಯರ್ಸ್ ಬಂದ್ಬಿಟ್ಟು 3 ಮ್ಯಾಚ್ ಸೋತಿದೆ, 2 ಮ್ಯಾಚ್ ಗೆದ್ದಿದೆ ಲಾಸ್ಟ್ 5 ಮ್ಯಾಚಸ್ ಅಲ್ಲಿ. ಇನ್ನು ಹೆಡ್ ನೋಡೋದಾಯ್ತು ಅಂತಂದ್ರೆ ಇವ್ರ ಮೇಲೆ ಏನ್ ರೆಕಾರ್ಡ್ ಇದೆಯಾ ಇಲ್ಲ ನಮ್ಮ RCB ತಂಡದ ಏನಾದ್ರು ಅವರೇ ನಮ್ಮ ಮೇಲೆ ಏನಾದ್ರು ಡಾಮಿನೇಟ್ ಮಾಡಿದಾರ ಅಂತ ನೋಡೋದಾಯ್ತು ಅಂತಂದ್ರೆ ಇವ್ರನ್ನ ನಾಯಿ ಹೊಡೆದಿದ್ದಾರೆ ಅಂತಾನೆ ಹೇಳ್ಬೋದು. ಎಲ್ಲ ಸೀಸನ್ಗಳಲ್ಲೂ ನಮ್ಮ RCB ತಂಡ ಬಂದ್ಬಿಟ್ಟು ಹೆಡ್ ಅಲ್ಲಿ ಬಂದ್ಬಿಟ್ಟು ನಮ್ಮ RCB ತಂಡ 3 ಮ್ಯಾಚ್ ಗೆದ್ರೆ ಒಂದು ಮ್ಯಾಚ್ ಬಂದ್ಬಿಟ್ಟು UP ವಾರಿಯರ್ಸ್ ಆದ್ರೆ ಗೆದ್ದಿದ್ದಾರೆ. ಇಲ್ಲೇ ಗೊತ್ತಾಗುತ್ತಾ ಯಾವ ತರ ಡಾಮಿನೇಟ್ ಮಾಡಿದ್ದಾರೆ ನಮ್ಮ RCB ಇವರು UP ವಾರಿಯರ್ಸ್ ವಿರುದ್ಧ ಅಂತ. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ RCB ತಂಡ ಬಂದ್ಬಿಟ್ಟು ಇವತ್ತು ಫೇವ್ರೇಟ್ ಆಗಿ ಕಣಕ್ಕಿಳಿತಾರೆ ಅಂತಾನೆ ಹೇಳ್ಬೋದು. ಕಳೆದ ಮ್ಯಾಚ್ ಅಲ್ಲಿ ಸೋತಿರ್ಬೋದು ಹೌದು. ಮುಂಬೈ ಟೀಮ್ ಬಂದ್ಬಿಟ್ಟು ಕಾಂಪಿಟೇಟರ್ ಟೀಮು ಮತ್ತು ಎಸ್ಪೆಷಲಿ ಚಾಂಪಿಯನ್ಸ್ ಟೀಮು. ಆ ಕಾರಣದಿಂದಾಗಿ ಸ್ವಲ್ಪ ಸ್ಟ್ರಾಂಗ್ ಇದ್ದೇ ಇರ್ತಾರೆ. ಆ ಮ್ಯಾಚ್ ಅನ್ನು ಕೂಡ ನಾವು ಹೊಡಿಬೋದಾಗಿತ್ತು. ಆದರೆ ಸ್ವಲ್ಪ 19ನೇ ಓವರ್ ಸ್ಪಿನ್ನರ್ಗೆ ಕೊಡೋ ಬದಲು ಯಾರಾದರೂ ಪೇಸರ್ಸ್ ಆಡಿಸಿಕೊಂಡಿದ್ರೆ ಪಕ್ಕ ನಮ್ಮ RCB ತಂಡನೇ ಗೆಲ್ಲ ಚಾನ್ಸಸ್ ಇತ್ತು ಅಂತಾನೆ ಹೇಳ್ಬೋದು. ಇನ್ನು ಇವತ್ತಿನ ಪಂದ್ಯದಲ್ಲಿ ಬಂದ್ಬಿಟ್ಟು ಫೇವ್ರೇಟ್ ಆಗಿ ನಮ್ಮ RCB ಆದರೆ ಅಕ್ಕಡಕ್ಕೆ ಆದ್ರೆ ಇಳಿತಾ ಇದ್ದಾರೆ. ಎಸ್ಪೆಷಲಿ ನಮ್ಮ ಸ್ಮೃತಿ ಮಂದನ ಅಂತೂ ಖಡಕ್ ಫಾರ್ಮ್ನಲ್ಲಿ ಆದರೆ ಇದ್ದಾರೆ. ಆ ಚಿನ್ನಸ್ವಾಮಿಯಲ್ಲಿರೋ ಜೋಸು ಫ್ಯಾನ್ಸ್ ಕೊಡೋ ಎಂಕರೇಜ್ ಎಲ್ಲ ನೋಡ್ತಾ ಇತ್ತು ಅಂತಂದ್ರೆ ಪಕ್ಕ ಇವತ್ತಿನ ಮ್ಯಾಚಲ್ಲಿ ನಮ್ಮ RCB ತಂಡ ಗೆಲ್ಲೋದ್ರಲ್ಲಿ ಡೌಟ್ ಇಲ್ಲ ಅಂತಲೇ ಹೇಳ್ಬೋದು. ಇನ್ನು ಬೌಲಿಂಗ್ ವಿಚಾರಕ್ಕೆ ಬಂತು ಅಂತಂದರೆ ಬೌಲಿಂಗಲ್ಲೂ ಕೂಡ ಸ್ವಲ್ಪ ಕಳಪೆ ಮಟ್ಟದಲ್ಲಿ ಬೌಲಿಂಗ್ ಏನು ಮಾಡಲಿಲ್ಲ. ಅಷ್ಟೊಂದೇನು ಕಳಕ ಅಂತ ಆಗಲ್ಲ. ಮತ್ತು ಸ್ವಲ್ಪ ಪೇಸರ್ಸ್ನ ಬಂದ್ಬಿಟ್ಟು ಲಾಸ್ಟ್ ಓವರಲ್ಲಿ ಪೇಸರ್ಸ್ನ ಇಟ್ಕೊಂಡಿದ್ರೆ ಚೆನ್ನಾಗಿ ಇರುತ್ತೆ ಅಂತ ಹೇಳ್ಬೋದು. ಸ್ಪಿನ್ನರ್ಸ್ನ ಬಂದ್ಬಿಟ್ಟು ಮಿಡಲ್ ಓವರಲ್ಲಿ ಆಡಿಸಿದ್ರೆ ಅವರು ಸ್ಪಿನ್ನರ್ಸ್ನ ಅವಾಗೆ ಎಲ್ಲ ಮುಕ್ತಾಯಗೊಳಿಸ್ಬೇಕು ಓವರ್ಸ್ನ. ಇನ್ನೊಂದೇನಂತಂದ್ರೆ UP ವಾರಿಯರ್ಸ್ ಮತ್ತು ನಮ್ಮ RCB ತಂಡದ ಹೆಡ್ ಎಲ್ಲ ನೋಡೋದಾಯ್ತು ಅಂತಂದ್ರೆ ಆಲ್ಮೋಸ್ಟ್ ಆಲ್ ಆಗಿ ಡಾಮಿನೇಟ್ ಎಲ್ಲ ಮಾಡಿದ್ದಾರೆ. ಹೆಡ್ ಅಲ್ಲಿ 4 ಮ್ಯಾಚ್ ಅಲ್ಲಿ ಬಂದ್ಬಿಟ್ಟು ನಮ್ಮ RCB ತಂಡ 3 ಮ್ಯಾಚ್ ಗೆದ್ರೆ ಒಂದೇ ಮ್ಯಾಚ್ ಬಂದ್ಬಿಟ್ಟು UP ವಾರಿಯರ್ಸ್ ಆದ್ರೆ ಗೆದ್ದಿದ್ದಾರೆ. ಇನ್ನು ನಮ್ಮ RCB ತಂಡ ಬಂದ್ಬಿಟ್ಟು ಇವತ್ತು ಫೇವ್ರೇಟ್ ಆಗಿ ಇಳಿತಾ ಇದ್ದಾರೆ ಮತ್ತು 90% ಗೆಲ್ಲೋ ಚಾನ್ಸಸ್ ಆದ್ರೆ ಇದೆ ಅಂತ ಹೇಳ್ಬೋದು. ಒಂದು ಹೋಮ್ ಅಡ್ವಾಂಟೇಜ್ ಇದೆ ಮತ್ತು ಅವ್ರ ಮೇಲೆ ಸಿಕ್ಕಾಪಟ್ಟೆ ರೆಕಾರ್ಡ್ಸ್ ಕೂಡ ಇದೆ. UP ವಾರಿಯರ್ಸ್ ಬಂದ್ಬಿಟ್ಟು ಕಳೆದ ಮ್ಯಾಚ್ ಅಲ್ಲಿ ಸೋತ್ಕೊಂಡ್ ಬರ್ತಿದ್ರೆ ನಮ್ಮ RCB ತಂಡನೂ ಕೂಡ ಸೋತ್ಕೊಂಡೇ ಬರ್ತಾ ಇದ್ದಾರೆ. ಇನ್ನು ಈ ಮ್ಯಾಚ್ ಅಲ್ಲಿ ನಮ್ಮ RCB ತಂಡ ಗೆಲ್ಲೋ ಚಾನ್ಸಸ್ ಆದ್ರೆ ಇದೆ.